ಯೇಸುವಿಗೆ ಸ್ತೋತ್ರ. ಇಂದು 15 ಆಗಸ್ಟ್ 2026. ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಸುಮಾರು 200 ವರ್ಷಗಳ ಬ್ರಿಟಿಷರ ದಬ್ಬಾಳಿಕೆಯ ನಂತರ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಬಾಲ ಗಂಗಾಧರ್ ತಿಲಕ್, ಜವಾಹರ್ಲಾಲ್ ನೆಹರು, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ರಾಣಿ ಲಕ್ಷ್ಮೀಬಾಯಿ, ಲಾಲಾ ಲಜಪತ ರಾಯ್, ಕಮಲಾದೇವಿ ಚಟ್ಟೋಪಾಧ್ಯಾಯ, ಡಾಕ್ಟರ್ ಎನ್.ಎಸ್. ಹರ್ಡಿಕರ್, ಉಮಾದೇವಿ ಕುಂದಾಪುರ, ನಿಟ್ಟೂರ ಶ್ರೀನಿವಾಸರಾವ್, ಆಲೂರು ವೆಂಕಟ್ರಾವ್ ಮುಂತಾದ ಸ್ವಾತಂತ್ರ್ಯ ಹೋರಾಟಗಾರರ ಅವಿರಹಿತವಾದ ಹೋರಾಟದ ಫಲವಾಗಿ 1947 ಆಗಸ್ಟ್ 15ರಂದು ನಮ್ಮ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರೂರವರು ದೆಹಲಿಯ ಕೆಂಪುಕೋಟೆಯಲ್ಲಿ ಭಾರತದ ಸ್ವಾತಂತ್ರ್ಯದ ಜಾಗೃತಿಯನ್ನು ಘೋಷಿಸುವ ಪ್ರಸಿದ್ಧ ಭಾಷಣವನ್ನು ಮಾಡಿ ರಾಷ್ಟ್ರ ಧ್ವಜವನ್ನು ಹಾರಿಸುವುದರ ಮೂಲಕ ಭಾರತವು ಸ್ವತಂತ್ರ ರಾಷ್ಟ್ರವಾಗಿ ಮಾರ್ಪಟ್ಟಿತ್ತು. ತಕ್ಷಣಕ್ಕೆ ಅಂದರೆ ಆಗಸ್ಟ್ 29, 1947ರಲ್ಲಿ ಸ್ವತಂತ್ರ ಭಾರತದ ಸುಗಮ ಆಡಳಿತಕ್ಕಾಗಿ ಸಂವಿಧಾನವನ್ನು ರಚಿಸುವ ಸಲುವಾಗಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನದ ಕರಡು ರಚನಾ ಸಮಿತಿಯನ್ನು ರಚಿಸಿ ಆ ಸಮಿತಿಯು ರಚಿಸಿದ ಸಂವಿಧಾನವನ್ನು 1949 ನವೆಂಬರ್ 26ರಂದು ಭಾರತದ ಸಂವಿಧಾನವು ಅದನ್ನು ಅಂಗೀಕರಿಸಿ 1950 ಜನವರಿ 26ರಿಂದ ಅದು ಪೂರ್ಣವಾಗಿ ಜಾರಿಗೆ ತಂದಿತು. ಒಂದು ದೇಶದ ಸಾರ್ವಭೌಮತ್ವಕ್ಕೆ ಸಂವಿಧಾನವು ಸರ್ವೋಚ್ಚ ನಿಯಮವಾಗಿದ್ದು, ಸಂವಿಧಾನವು ಎಲ್ಲ ನಾಗರಿಕರ ಮೂಲಭೂತ ಹಕ್ಕುಗಳನ್ನು ಸಂರಕ್ಷಿಸುತ್ತದೆ ಹಾಗೂ ಜನರು ಶಾಂತಿಯಿಂದ ಬದುಕಲು ಅಗತ್ಯವಾದ ಕಾನೂನುಗಳನ್ನು, ನ್ಯಾಯವನ್ನು ಹೊಂದಿರುತ್ತದೆ. ಸ್ವಾತಂತ್ರ್ಯ ಅನ್ನುವಂಥದ್ದು ಪ್ರತಿ ಮನುಷ್ಯರು ತಮ್ಮಿಷ್ಟದ ನಿಯಮದ ಪ್ರಕಾರ ಬದುಕುವುದು ಎಂಬುದಲ್ಲ, ಅಥವಾ ನಿಜವಾದ ಸ್ವಾತಂತ್ರ್ಯ ದಾಸತ್ವದಿಂದ, ದಬ್ಬಾಳಿಕೆಯಿಂದ ಮುಕ್ತಿಯನ್ನು ಪಡೆದುಕೊಳ್ಳುವುದು ಮಾತ್ರವಲ್ಲ, ಬದಲಿಗೆ ತಾವು ವಾಸಿಸುವ ದೇಶದ ಸಂವಿಧಾನಕ್ಕೆ ಅನುಗುಣವಾಗಿ ನ್ಯಾಯಸಮ್ಮತವಾದ ಬಾಳ್ವೆಯನ್ನು ಬಾಳುವಂಥದ್ದಾಗಿದೆ. ಯೆಹೋವ ದೇವರು ಇಸ್ರಾಯೇಲ್ಯರನ್ನು ಐಗುಪ್ತದ ದಾಸತ್ವದಿಂದ ಸ್ವತಂತ್ರಗೊಳಿಸಿ ಅವರಿಗೆ ಅವರದೇ ಆದ ಸ್ವತಂತ್ರ ದೇಶವನ್ನು, ಅಂದರೆ ಹಾಲು ಜೇನು ಹರಿಯುವ ವಾಗ್ದತ್ತ ಕಾನಾನ್ ದೇಶವನ್ನು ಕೊಡುವ ಮೊದಲು ಸೀನಾಯಿ ಪರ್ವತದಲ್ಲಿ ಮೋಶೆಯ ಮೂಲಕ ಧರ್ಮಶಾಸ್ತ್ರವನ್ನು, ನೀತಿ ನಿಯಮಗಳನ್ನು ಕೊಡುವುದಾಗಿ ವಿಮೋಚನಾ ಕಾಂಡ 19ನೇ ಅಧ್ಯಾಯದಿಂದ ಕಾಣುವವರಾಗಿದ್ದೇವೆ. ಈ ಭಾಗದಲ್ಲಿ ಇಸ್ರಾಯೇಲ್ಯರು ಸ್ವತಂತ್ರಪಡಿಸಿಕೊಳ್ಳುವುದಕ್ಕಾಗಿ ಹೋಗುವ ದೇಶದಲ್ಲಿ ಪಾಲಿಸಬೇಕಾದ ನಿಯಮಗಳ ಕುರಿತಾಗಿ ಯೆಹೋವ ದೇವರು ಸ್ಪಷ್ಟವಾಗಿ ತಿಳಿಸಿರುವಂಥದ್ದನ್ನು ನೋಡುತ್ತೇವೆ. ಒಂದು ವೇಳೆ ಇಸ್ರಾಯೇಲ್ಯರು ಈ ನಿಯಮಗಳನ್ನು ಅನುಸರಿಸದೆ ಹೋದರೆ ಅವರಿಗೆ ಬರಲಿರುವ ದೇವರ ನ್ಯಾಯ ತೀರ್ಪಿನ ಕುರಿತಾಗಿಯೂ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದ 15ರಿಂದ 68 ವಾಕ್ಯಗಳಲ್ಲಿ ತಿಳಿಸಿರುವಂಥದ್ದನ್ನು ನೋಡುತ್ತೇವೆ. ಯೆಹೋವನು ಇಸ್ರಾಯೇಲ್ಯರನ್ನು ಐಗುಪ್ತದ ದಾಸತ್ವದಿಂದ ಬಿಡುಗಡೆ ಮಾಡಿದ್ದು ವಾಗ್ದತ್ತ ಕಾನಾನ್ ದೇಶದಲ್ಲಿ ತಮ್ಮಿಷ್ಟದ ಪ್ರಕಾರ ಬದುಕುವುದಕ್ಕಾಗಿಯಲ್ಲ, ಬದಲಿಗೆ ಯೆಹೋವನ ನಿಯಮಗಳಿಗೆ ಅನುಸಾರವಾಗಿ ಬದುಕಿ ಇತರ ಜನಾಂಗಗಳ ಮುಂದೆ ಒಂದು ನೈತಿಕತೆಯ ಬಾಳ್ವೆಯನ್ನು ಮಾಡುವುದಕ್ಕಾಗಿ. ಪ್ರೀತಿಯ ಕ್ರೈಸ್ತರೇ, ಯೇಸು ಕ್ರಿಸ್ತನ ಮೂಲಕ ಪಾಪದಿಂದ ಅಥವಾ ಸೈತಾನನಿಂದ ಸ್ವಾತಂತ್ರ್ಯವನ್ನು ಅಥವಾ ಮುಕ್ತಿಯನ್ನು ಪಡಕೊಂಡಿರುವ ನಾವುಗಳು ನಮ್ಮ ಈ ಭೂಮಿಯ ಯಾತ್ರೆಯಲ್ಲಿ ಒಂದು ನೈತಿಕತೆಯ ಬಾಳ್ವೆಯನ್ನು ಬಾಳುವವರಾಗಿದ್ದೇವ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.